ಅವರ ಕುಟುಂಬದವರಿಗೂ, ಸಭಾಪರರ ಸಮಿತಿಯ ಎಲ್ಲ ಸದಸ್ಯರಿಗೂ, ಅವರ ಕುಟುಂಬದವರಿಗೂ ಹಾಗೂ ನೀವಿರುವಂಥ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಹೇಗೂ ನಾವು ಇಷ್ಟೊತ್ತವರೆಗೂ ವರ್ಲ್ಡ್ ಸಂಡೇ ಸ್ಕೂಲ್ ಡೇನ ನಾವು ಆಚರಣೆ ಮಾಡಿದ್ವಿ. ಮಕ್ಕಳು ಎಷ್ಟು ಚೆನ್ನಾಗಿ ವಾಕ್ಯಗಳನ್ನ ಹೇಳಿದ್ರು. ತೊದಲು ನುಡಿಯಿಂದ ಅಷ್ಟು ದೇವರಿಗೆ ಮಹಿಮೆ ತರುವಂತೆ ಮಕ್ಕಳು ಅಷ್ಟು ಚೆನ್ನಾಗಿ ವಾಕ್ಯಗಳನ್ನು ಹೇಳಿ ನೃತ್ಯದ ಮೂಲಕ ದೇವರನ್ನ ಮಹಿಮೆ ಪಡಿಸಿದ್ದಾರೆ. ಮಕ್ಕಳನ್ನ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಮಕ್ಕಳು ಅಷ್ಟು ಚೆನ್ನಾಗಿ ವಾಕ್ಯಗಳನ್ನು ಹೇಳುವಾಗ ದೇವರು ಎಷ್ಟು ಪರಲೋಕದಲ್ಲಿ ನಮ್ಮನ್ನು ನೋಡಿ ಖುಷಿ ಪಡ್ತಾ ಇರ್ಬೋದು ಅಲ್ವಾ. ಈ ಒಂದು ವೇಳೆಯಲ್ಲಿ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂಥ ದೇವರಿಗೆ ಮಹಿಮೆ ಸಲ್ಲಿಸುವ ಹಾಗೆ ನಮಗೆ ಕೊಡಲ್ಪಟ್ಟಿರುವಂತಹ ವಿಶೇಷ ವಿಷಯ ಈ ಮಗು ಮುಂದೆ ಏನಾಗಬಹುದು ಅಂತ ಹೇಳಿ ನಮ್ಮ ಆತ್ಮನಿಗೆ ಪ್ರಕಾರ ಕೊಟ್ಟಿರುವಂತಹ ವಿಷಯ ವಾಟ್ ದಿಸ್ ಚೈಲ್ಡ್ ಈಸ್ ಗೋಯಿಂಗ್ ಟು ಬಿ. ನಮಗೆ ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ನಮಗೆಲ್ಲ ಖುಷಿ ಅಲ್ಲ. ಮಕ್ಕಳು ಹುಟ್ಟಿದ ತಕ್ಷಣ ಎತ್ಕೊಳ್ತೀವಿ, ಮುದ್ದು ಮಾಡ್ತೀವಿ. ಅದು ಈ ರೀತಿ ಬೆಳೆಸ್ಬೇಕು, ಅದಕ್ಕೆ ಇದೇ ರೀತಿಯಲ್ಲಿ ಕೋಲ್ಡ್ ಆಗಬಾರ್ದು, ಹಾಟಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಸ್ವೆಟರ್ ಹಾಕ್ತೀವಿ. ಮಗು ಹುಟ್ಟಿದ ತಕ್ಷಣ ಏನಾದರೂ ಹಾಕ್ಕೊಂಡು ಬರುತ್ತಾ? ಏನಿಲ್ಲಲ್ಲ. ಅದಕ್ಕೆ ಏನು ಬಟ್ಟೆ ಹಾಕಬೇಕು, ಹೇಗೆ ಇದು ಮಾಡಬೇಕು, ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಆದರೆ ಆ ಮಗು ಹುಟ್ಟಿದ ತಕ್ಷಣ ಮುಂದೆ ಏನಾಗ್ಬೋದು ಅಂತ ಹೇಳಿ ನಾನು ನೀವು ಯೋಚನೆ ಮಾಡ್ತೀವ? ಯಾವತ್ತೂ ಯೋಚನೆ ಮಾಡಲ್ಲ ಅಲ್ವಾ. ಅದ್ರ ಪೋಷಣೆ ಬಗ್ಗೆ ಯೋಚನೆ ಮಾಡ್ತೀವಿ, ಅದನ್ನು ಯಾವ ರೀತಿ ಬೆಳೆಸ್ಬೇಕು, ಅದಕ್ಕೆ ಏನು ಇಂಪಾರ್ಟೆಂಟ್ ಅಂತ ಹೇಳಿ ಯೋಚನೆ ಮಾಡ್ತೀವಿ. ಇಲ್ಲಿ ಸಹ ನಾವೀಗ ತಾನೇ ಓದಿ ಕೇಳಿದ ಸುವಾರ್ತೆ ವೇದ ಪಾಲನದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 68ನೇ ವಚನದಲ್ಲಿ ನೋಡೋದಾದ್ರೆ ಅದನ್ನ ಕೇಳಿದವರೆಲ್ಲರೂ ಆಶ್ಚರ್ಯಪಟ್ಟರು. ಹೀಗಾದರೆ ಈ ಮಗು ಏನಾಗುವುದು ಅಂತ ಹೇಳಿ ಅವ್ರೇನ್ ಮಾಡ್ತಾ ಇದ್ದಾರೆ? ಜನರೆಲ್ಲ ಅಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಲ್ಲಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ? ಯೋಹಾನನ ಹುಟ್ಟುವುದಕ್ಕಿಂತ ಮುಂಚೆ ಏನಾಗಿತ್ತು? ಎಲಿಜಬೆತಳಿಗೂ ಮತ್ತು ಜಕರಿಯನಿಗೂ ಏನಾಗಿತ್ತು? ದರ್ಶನ ಆಯ್ತು ಜಕರಿಯನಿಗೆ ಅಲ್ವಾ. ದರ್ಶನ ಆಗಿ ಅವನು ನಂಬದೆ ಹೋದದ್ದರಿಂದ ಆತನೇನಾದ? ದೇವಾಲಯದಲ್ಲಿ ಆತನು ಮೂಕನಾಗಿ ಮಾತನಾಡದೆ ಇದ್ದ. ಎಲಿಜಬೆತಳು ನಂಬಿ ಆಕೆ ಮಗನನ್ನ ಹೆತ್ತಾಗ ಇದೆಲ್ಲ ಸಂಗತಿ ನಡೀತಲ್ಲ. ಆತನು ಮೂಕನಾಗಿ ಆ ಮಗುಗೆ ಯೋಹಾನ ಅಂತ ಹೆಸರಿಟ್ಟಿದ ತಕ್ಷಣ ಅವನ ನಾಲಿಗೆಲ್ಲ ಸಡಲ ಆಗಿ ಆತನೇನ್ ಮಾಡ್ದ? ಮಾತಾಡ್ಲಿಕ್ಕೆ ಶುರು ಮಾಡ್ದ. ಅದನ್ನು ನೋಡಿ ಅಲ್ಲಿರುವಂತ ಜನರು ಹೇಳಿದ್ರು, ಮುಂದೆ ಈ ಮಗು ಏನಾಗಬಹುದು? ನನ್ನ ನಿಮ್ಮ ಮಕ್ಕಳು ಸಹ ನಿಮಗೆ ಕೊಡಲ್ಪಟ್ಟಿರುವಂತಹ ಮಕ್ಕಳು ದೇವರು ಕೊಟ್ಟಿರುವಂತಹ ಒಂದು ವರ, ಗಿಫ್ಟ್ ಅಲ್ಲ, ಗಾಡ್ಸ್ ವೆರಿ ಪ್ರೆಷಸ್ ಗಿಫ್ಟ್. ಆ ಗಿಫ್ಟನ್ನು ನಾವು ನೋಡಿಕೊಳ್ಳುವಾಗ ಮುಂದೆ ಆ ಮಗು ಏನಾಗಬಹುದು ಅಂತ ಹೇಳಿ ಆಲೋಚನೆ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಿಮ್ಮನ್ನು ಉಂಟು ಮಾಡಿದಂಥ ದೇವರು ಯಾವಾಗಲೂ ಎಲ್ಲದನ್ನು ಒಳ್ಳೆಯದನ್ನೇ ಕೊಡುತ್ತಾ ಬಂದಿರುವಂತಹ ದೇವರು ಅಷ್ಟೊಳ್ಳೆ ಗಿಫ್ಟ್ ಆಗಿ ನಮಗೆ ಮಕ್ಕಳನ್ನು ಕೊಟ್ಟಿರುವಾಗ ಆ ಮಕ್ಕಳನ್ನ ಚೆನ್ನಾಗಿ ದೇವರ ಮಾರ್ಗದಲ್ಲಿ ಬೆಳೆಸಿ ದೇವರ ಕೈಗೆ ಮತ್ತೆ ಒಪ್ಪಿಸಿಕೊಡೋದೇ ನಾವು ಕೊಡುವಂತಹ ಪ್ರೆಷಿಯಸ್ ಗಿಫ್ಟ್ ಟು ಗಾಡ್. ಗಾಡ್ ಹಸ್ ಗಿವನ್ ಅಸ್ ಗಿಫ್ಟ್. ದೇವರು ನಮಗೆ ಒಳ್ಳೆ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಅಷ್ಟು ಮುದ್ದಾದ ಮಕ್ಕಳು ದೇವರ ವಾಕ್ಯನ ಅಷ್ಟು ಚೆನ್ನಾಗಿ ಹೇಳ್ತಾರೆ, ಒಳ್ಳೆ ಮಾರ್ಗದಲ್ಲಿ ನಡೆಸ್ತೇವೆ. ಆ ಮಾರ್ಗದಲ್ಲೇ ಮುಂದೆ ಈಗ ನಾವು ಅವರಿಗೆ ವಾಕ್ಯದಲ್ಲಿ ಪ್ರೋತ್ಸಾಹಿಸುವಾಗ ಮುಂದೆ ಅವರು ಬೆಳೀತಾ ಇರುವಾಗ ಯೂತ್ ಆಗ್ತಾರೆ, ದೊಡ್ಡ ಒಂದು ಪ್ರೊಫೆಷನಲ್ ಸೇರುವಾಗ ನಾವೀಗ ಆಗ್ತಿದಂಥ ಅಡಿಪಾಯ ಏನಾಗಿರ್ಬೇಕಲ್ಲಿ? ಸ್ಟ್ರಾಂಗ್ ಆಗಿ ಐ ಹ್ಯಾಡ್ ಬಾರ್ನ್ ಟು ಬಿ ವಿತ್ ಗಾಡ್, ಐ ಆಮ್ ಲಿವಿಂಗ್ ವಿತ್ ಗಾಡ್ ಅಂತ ಹೇಳಿ ದೇವರ ಸಾನ್ನಿಧ್ಯದಲ್ಲೇ ಬೆಳೆಯೋದಾದ್ರೆ ಅವರಿಗೆ ನಾವೇನ್ ಮಾಡ್ತೀವಿ? ದೇವರಿಗೆ ಮತ್ತೆ ದೇವರು ಕೊಟ್ಟಂತ ಪ್ರೆಷಸ್ ಗಿಫ್ಟ್ನ ನಾವು ರಿಟರ್ನ್ ಗಿಫ್ಟ್ ಆಗಿ ದೇವರಿಗೆ ಸಮರ್ಪಣೆ ಮಾಡ್ತೇವೆ ಅಲ್ವಾ. ಅದರಿಂದನೇ ನಮಗೆ ಮಕ್ಕಳು ಹುಟ್ಟಿದ ತಕ್ಷಣ ನಾವೇನ್ ಮಾಡ್ತೀವಿ? ದೇವರ ಹತ್ರ ತಗೊಂಡು ಬಂದು ಪ್ರತಿಜ್ಞೆ ಮಾಡ್ತೇವೆ ಅಲ್ವಾ. ಏನಂತ ಪ್ರತಿಜ್ಞೆ ಮಾಡ್ತೀವಿ? ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಾವು ನಡೆಸ್ತೇವೆ ಅಂತ ಹೇಳಿ. ನೀವು ದೇವರ ಮಾರ್ಗದಲ್ಲಿ ನಡೆಸುವಾಗ ನಾವು ಮಾದರಿಯಾಗಿದ್ದರೆ ಮಾತ್ರ ದೇವರ ಮಾರ್ಗದಲ್ಲಿ ನಮ್ಮ ಮಕ್ಕಳನ್ನು ನಡೆಸಲಿಕ್ಕೆ ಸಾಧ್ಯ. ಮಕ್ಕಳನ್ನು ಯೋಹಾನನ್ನು ಜನಿಸಿದಾಗ ಯೂದಾಯದ ಜನರೆಲ್ಲ ಆಶ್ಚರ್ಯಪಟ್ಟರು. ಅಲ್ಲಿರೋರೆಲ್ಲ ದೇವರ ಅದ್ಭುತ ಕಾರ್ಯನ ಕಂಡು ಕೇಳಿದ್ರು, ಈ ಮಗು ಏನಾಗಬಹುದು? ಈ ಪ್ರಶ್ನೆ ಯೋಹಾನನ ಕುರಿತು ಮಾತ್ರ ಇಲ್ಲ, ಇಲ್ಲಿರುವಂಥ ಎಲ್ಲ ಮಕ್ಕಳ ಕುರಿತು, ನಿಮ್ಮ ಕುರಿತು ಇರ್ತದೆ. ಯಾಕಂದ್ರೆ ನಾವು ಮುಂದೆ ಏನಾಗಬಹುದು? ಯೋಹಾನನು ಯಾತಕ್ಕಾಗಿ ಆತನು ಭೂಮಿ ಮೇಲೆ ಜನಿಸಿದನು? ಯೇಸು ಕ್ರಿಸ್ತನಿಗಿಂತ ಮುಂಚೆ ಯಾತಕ್ಕೋಸ್ಕರ ಜನಿಸಿದ್ದು? ದೇವರ ಬರೋಣವನ್ನು ಆತನು ಸಿದ್ಧಪಡಿಸಬೇಕು ಅಂತ ಹೇಳಿ ಅಲ್ವಾ. ಎಲ್ಲ ಜನರೆಲ್ಲ ಹೋಗ್ಬಿಟ್ಟು ನಮಗೆ ಪರಿಶುದ್ಧಾತ್ಮ ನೀನು ಪ್ರಾರ್ಥನೆ ಮಾಡು, ನಮ್ಗೆ ಏನ್ ಮಾಡು, ನೀನು ಹೋಲಿ ವಾಟರಲ್ಲಿ ನಮಗೋಸ್ಕರ ಬ್ಯಾಪ್ಟಿಸಮ್ ಕೊಡು ಅಂತ ಹೇಳಿ ಜನರು ಕೇಳುವಾಗ ನಾನು ಆ ಮೆಸ್ಸಿಯ ಅಲ್ಲ, ಮೆಸ್ಸಿಯನ ದಾರಿಯನ್ನ ಸಿದ್ಧಪಡಿಸ್ಲಿಕ್ಕೆ
ಬಂದಿರುವಂತಹ ಮನುಷ್ಯನು ನಾನು ಅಂತ ಹೇಳಿ ಯೋಹಾನನು ಹೇಳುವಾಗ, ಯೋಹಾನನು ಯಾತಕ್ಕೋಸ್ಕರ ಬಂದಿದ್ದಾನೆ? ದೇವರ ದಾರಿಯನ್ನು ಸಿದ್ಧಪಡಿಸಲಿಕ್ಕೋಸ್ಕರ ಬಂದಿದ್ದಾನೆ. ಆತನು ಯೇಸು ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಯೇಸು ಕ್ರಿಸ್ತನ ದಾರಿಯನ್ನು ಸರಿಪಡಿಸಲು, ಯೇಸು ಕ್ರಿಸ್ತನಿಗೋಸ್ಕರ ಮಾರ್ಗವನ್ನು ಸಿದ್ಧಪಡಿಸಲು ಆತನ ಬಂದಾಗ, ಆತನು ದೇವರ ಮಾರ್ಗದಲ್ಲಿ ದೇವರ ದಾರಿಗಳನ್ನೆಲ್ಲ ಸರಿಪಡಿಸುವಂಥ ಜವಾಬ್ದಾರಿಯನ್ನು ಆತನು ಹೊಂದಿಕೊಂಡಿದ್ದನು. ನಿಮ್ಮ ಮೇಲೆ ಸಹ ಒಂದು ಜವಾಬ್ದಾರಿ ಇದೆ, ನಮ್ಮ ಮಕ್ಕಳ ಮೇಲೆ ಸಹ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನು? ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಯೇಸು ಕ್ರಿಸ್ತನು ಬರುವಾಗ ನಾವು ಆತನ ದಾರಿಯನ್ನು ಸಿದ್ಧಪಡಿಸಬೇಕಾಗ್ತದೆ. ಆದ್ರಿಂದಾನೇ ಈ ಮಗು ಏನಾಗ್ಬೋದು ಅಂತ ಹೇಳಿ ಯೋಹಾನನನ್ನು ಹೇಳುವಾಗ, ನೀವು ಏನಾಗಬೇಕಾಗಿದೆ? ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಆತನ ದಾರಿಯನ್ನು ಸಿದ್ಧಪಡಿಸುವಂತ ಮಕ್ಕಳಾಗಿ ನೀವು ಮಾರ್ಪಡಬೇಕಾಗ್ತದೆ. ಯಾಕೆಂದ್ರೆ ಮೊದಲನೇ ದಾರಿಯಲ್ಲಿ ಯೋಹಾನ ಅದನ್ನೆಲ್ಲ ಸಿದ್ಧಪಡಿಸಿದ, ಅದನ್ನೆಲ್ಲ ಸರಿ ಮಾಡ್ದ, ದೇವರ ಮಗನಾಗಿ ಆತನು ಜೀವಿಸಿದ. ನೀವು ಸಹ ದೇವರ ಮಕ್ಕಳಾಗಿ, ದೇವರಿಗೆ ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸಿ ಆತನ ಬರೋಣಕ್ಕೆ ನಾವು ಸಿದ್ಧರಾಗಬೇಕು, ಇತರರನ್ನು ಸಹ ಸಿದ್ಧಪಡಿಸಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಹೇಗೂ ಪ್ರತಿಯೊಂದು ಮಗು ದೇವರಿಂದ ಬಂದ ಉಡುಗೊರೆ, ಗಾಡ್ಸ್ ಗಿಫ್ಟ್. ನಾನು ಆಗಲೇ ಹೇಳಿದಾಗೆ ಗಾಡ್ಸ್ ಪ್ರೆಷಸ್ ಗಿಫ್ಟ್. ನಾವು ಬೈ ಆಕ್ಸಿಡೆಂಟ್ ಆಗಿ ಮಗು ಆಯಿತು, ಅಥವಾ ಫಸ್ಟ್ ಒನ್ ಇಸ್ ಪ್ಲಾನ್, ಸೆಕೆಂಡ್ ಒನ್ ಇಸ್ ಅನ್ಪ್ಲಾನ್ ಅಂತೀವಲ್ವ. ಯಾವಾಗಲೂ ಮೊದಲನೇದು ನಾವು ಪ್ಲಾನ್ ಮಾಡಿಕೊಂಡು ಮಗು ಆಗಬೇಕು ಅಂತೇಳಿ ಯೋಚನೆ ಮಾಡಿದ್ವಿ, ಆದರೆ ಸೆಕೆಂಡ್ ಒನ್ ಅದು ಸಡನ್ನಾಗಿ ಆಗೋಯ್ತಪ್ಪ, ಗೊತ್ತೇ ಇಲ್ಲ ನಮಗೆ, ಅಚಾನಕ್ ಅಂತ ಹೇಳ್ತೀವಲ್ಲ, ಆ ರೀತಿ ಯಾವುದೂ ಇಲ್ಲ. ಪ್ರತಿಯೊಂದು ಮಗು ಸಹ ದೇವರ ಉಡುಗೊರೆ, ಪ್ರತಿಯೊಂದು ಮಗು ಸಹ ದೇವರ ಒಂದು ಪ್ರೀತಿಯಿಂದ, ದೇವರ ಒಂದು ಆಜ್ಞೆಯಿಂದ ಹುಟ್ಟಲ್ಪಟ್ಟಿದೆ. ಎಲ್ಲ ಮಕ್ಕಳು ದೇವರಿಂದ ಕರೆಯಲ್ಪಟ್ಟಿರುವಂತಹ, ದೇವರಿಂದ ಕೊಡಲ್ಪಟ್ಟಿರುವಂತಹ ಮಕ್ಕಳು. ಅಂತಹ ಪ್ರೆಷಿಯಸ್ ಗಿಫ್ಟನ್ನ ನಾವು ಜೋಪಾನವಾಗಿ ಕಾಪಾಡಿ ದೇವರಿಗೋಸ್ಕರ ಪ್ರತಿಷ್ಠೆ ಪಡಿಸಬೇಕು. ನಾವು ಹೀಗೆ ಒಂದು ಪೋಷಕರು ಯಾವಾಗಲೂ ಸಭೆಗೆ ಬಂದು ಮಿತ್ರರನ್ನ ಹೀಗೆ ಒಂದು ಸಣ್ಣ ಸ್ಟೋರಿನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಮಗು ಹೀಗೆ ಯಾವಾಗಲೂ ಫುಲ್ಲು ಎಲ್ಲದರಲ್ಲೂ ಸ್ಟಡೀಸ್ನಲ್ಲಿ ಎಲ್ಲದರಲ್ಲೂ ಫಸ್ಟ್ ಬಂದು ಟಾಪರ್ ಆಗಿ 10th ಸ್ಟ್ಯಾಂಡರ್ಡ್ ಮತ್ತು 12th ಟಾಪರ್ ಆಗಿ ಆತನು ಒಳ್ಳೊಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿರ್ತಾನೆ. ಹಾಗೆ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದಾಗ ಇಂಟರ್ವ್ಯೂ ಮಾಡುವಾಗ ಕೇಳಿದ್ರಂತೆ, ಏನು ನೀನು ಇಷ್ಟೊಂದು ಚೆನ್ನಾಗಿ ಓದ್ಕೊಂಡಿದ್ಯಾ, ಇಷ್ಟು ಡಿಸಿಪ್ಲಿನ್ ಆಗಿದೆಯಾ, ಯಾರು ನಿನಗೆ ಇಷ್ಟೊಂದೆಲ್ಲ ನಿನಗೆ ಇನ್ಸ್ಪಿರೇಷನ್ ಕೊಟ್ಟರು, ಯಾರು ನಿನಗೆ ಇದೆಲ್ಲ ಹೇಳ್ಕೊಟ್ರು ಅಂತ ಹೇಳಿ ಆ ಮಗುನ ಇಂಟರ್ವ್ಯೂ ಮಾಡೋರು ಕೇಳುವಾಗ ಆತನು ಹೇಳಿದಂತೆ, ನನ್ನ ತಂದೆ ಒಂದಿನಾನು ನನಗೆ ಏನು ಮಾಡಲಿಲ್ಲ, ನೀನು ಕುತ್ಕೊಂಡು ಓದು ಈ ಥರ ಇರು ಅಂತ ಅವ್ರಿಗೆ ಹೇಳಲಿಲ್ಲ. ಆದರೆ ಎವ್ರಿ ಡೇ ಅವ್ರು ಮಾಡೋವಂಥ ಕೆಲಸ ನಾನು ನೋಡಿ 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 ನನಗೆ ಇನ್ಸ್ಪಿರೇಷನ್ ಆಯಿತು. ಅವ್ರು ಮಾಡಿದಂಥ ಎಲ್ಲ ಕೆಲಸ ನಾನು ನೋಡಿಕೊಂಡು ನಾನು ಸಹ ಅವರಾಗಿ ನಾನು ಇರಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಡಿಸಿಪ್ಲೀನಾಗಿ ನಾನು ಬೆಳೆದೆ. ಇವತ್ತು ನಾನು ಈ ಸಕ್ಸಸ್ಸನ್ನು ಕಾಣ್ತಾ ಇದ್ದೇನೆ. ನಾವು ನಮ್ಮ ಮಕ್ಕಳಿಗೆ ಸಕ್ಸಸ್ಸನ್ನು ಹೇಳ್ಕೊಡೋದಲ್ಲ, ಸಕ್ಸಸ್ನ ದಾರಿಯನ್ನು ನಾವು ಹೇಳ್ಕೊಡೋದಲ್ಲ, ಸೇವೆಯ ದಾರಿಯನ್ನು ನಾವು ಹೇಳ್ಕೊಳ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಹೇಳೋದು ನಮ್ಮ ಮಕ್ಕಳು ಏನು ಮಾಡಲ್ಲ, ನೀನು ಹಿಂಗೆ ಮಾಡಬೇಕು, ಇಲ್ಲೇ ಕೂತ್ಕೊಳ್ಬೇಕು, ನೀನು ಹೋಗಿ ಅದು ಗಿಡಗಳನ್ನೆಲ್ಲ ಮುಟ್ಬಾರ್ದು ತೋಟಕ್ಕೆ ಹೋಗ್ಬಿಟ್ಟು, ಅಥವಾ ನೀನು ಇದನ್ನು ಬುಕ್ಸ್ ಎಲ್ಲ ಕ್ಲೀನಾಗಿ ಜೋಡಿಸಿಟ್ಟಿದ್ರೆ ಆ ಬುಕ್ಸನ್ನು ಎಳ್ದಾಕ್ಬಾರ್ದು ಅಂತ ನಾವು ಹೇಳಿದರೆ ಆ ಮಕ್ಳು ಏನು ಮಾಡ್ತಾರೆ, ನಾವು ಏನು ಮಾಡಬೇಡ ಅಂತ ಹೇಳ್ತೀವಿ ಅದನ್ನೇ ಫಸ್ಟ್ ಮಾಡ್ತಾರೆ. ನಾವು ಹೇಳೋದನ್ನ ಅವರು ಕೇಳಲ್ಲ, ನಾವು ಮಾಡೋದನ್ನ ಅವರು ಗಮನಿಸಿ ಅದರ ಪ್ರಕಾರ ಏನು ಮಾಡ್ತಾರೆ, ಅವರು ನಡೀತಾರೆ. ಹಾಗೆ ನಾವು ಒಂದು ರೋಲ್ ಮಾಡೆಲ್ ಆಗಿ, ತಂದೆ ತಾಯಿಯಾಗಿ ಒಂದು ರೋಲ್ ಮಾಡೆಲ್ ಆಗಿ ಮಕ್ಕಳನ್ನ ದೇವರ ಮಾರ್ಗದಲ್ಲಿ ನಡೆಸೋದಾದ್ರೆ ದೇವರು ಸಹ ಏನು ಮಾಡ್ತಾರೆ, ಅವರನ್ನ ಇನ್ನೂ ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಮುಂದೆ ಆ ಮಗು ಏನಾಗಬೇಕು ಅಂತ ಹೇಳಿ ನಮಗೆ ಗೊತ್ತಿಲ್ಲ, ಆ ಮಗು ಯಾವ ರೀತಿ ಬೆಳೀತದೆ ಅಥವಾ ಯಾವ ರೀತಿಯಾದಂಥ ಆಶೀರ್ವಾದವನ್ನು ಹೊಂದಿಕೊಂಡಿರ್ತದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಆದರೆ ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ದೇವರಿಗೆ ಇದೆಲ್ಲ ಗೊತ್ತಿರಲ್ವಾ. ನಾವು ಹುಟ್ಟೋದಕ್ಕಿಂತ ಮುಂಚೆನೆ ಮಾತೃಗರ್ಭದಲ್ಲಿ ಇರುವಾಗಲೇ ಏನಂತೆ, ನಾನು ನಿನ್ನನ್ನು ಎಲ್ಲಿ ಚಿತ್ರಿಸ್ಕೊಂಡಿದ್ದೇನೆ, ನನ್ನ ಅಂಗೈಗಳಲ್ಲಿ ಚಿತ್ರಿಸ್ಕೊಂಡಿದ್ದೇನೆ. ದೇವ್ರ ಕೈಯಲ್ಲಿ ನೋಡಿದ ತಕ್ಷಣ ನಮ್ಮ ಇಡೀ ಹಿಸ್ಟ್ರಿ ಯಾವ CC ಕ್ಯಾಮರಾ ತೆಗೆದು ಡೇಟಾ ಚೆಕ್ ಮಾಡೋದು ಬೇಕಾಗಿಲ್ಲ. ಒಂದೇ ಒಂದು ಕೈಯಲ್ಲಿ ನೋಡಿದ ತಕ್ಷಣ ನಾನೇನಾಗಿದ್ದೇನೆ, ನೀವೇನಾಗಿದ್ದೀರಿ ಅಂತ ಹೇಳಿ ಎಲ್ಲ ಹಿಸ್ಟ್ರಿ ಯಾರ ಹತ್ರ ಇದೆ, ದೇವರ ಕೈಯಲ್ಲಿದೆ. ಅದಕ್ಕೆ ಅಂಗೈನಲ್ಲಿ ನೀನು ನನ್ನನ್ನು ಚಿತ್ರಿಸಿಕೊಂಡಿದ್ದೀಯಲ್ಲ ಅಂತ ಹೇಳಿ ದಾವೀದನು ಹೇಳೋದು.
ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವ ದೇವರು, ನಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವನ್ನು ಬಲ್ಲಂತ ದೇವರು. ಆತನಿಗೆ ನಮ್ಮ ಮಕ್ಕಳನ್ನು ಏನು ಮಾಡಬೇಕಾಗಿದೆ? ಒಪ್ಪಿಸ್ಕೊಡ್ಬೇಕಾಗಿದೆ. ಲೋಕದಲ್ಲಿ ಕಷ್ಟ ಉಂಟು, ಚಿಂತೆ ಉಂಟು, ದುಃಖ ಉಂಟು. ಆ ಎಲ್ಲ ಕಷ್ಟ, ಚಿಂತೆ, ದುಃಖದಲ್ಲಿ ನಾವು ನಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸೋದು ಬಹಳ ಮುಖ್ಯ. ದೇವರ ಬರೋಣಕ್ಕೆ ನಮ್ಮ ಮಕ್ಕಳನ್ನು ಸಿದ್ಧಪಡಿಸಿ ಆ ಮಕ್ಕಳನ್ನು ದೇವರ ಮಹಾ ಸೈನಿಕರನ್ನಾಗಿ ಮಾಡಬೇಕು ಅನ್ನೋದೇ ನಿಮ್ಮ ಜೀವನದ ಮುಖ್ಯ ಉದ್ದೇಶ ಆಗಿರಬೇಕು. ಯಾಕೆಂದರೆ ದೇವರು ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳುವ ಪ್ರಕಾರ, ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮೊದಲೇ ಏನಂತೆ ಮಮ್ಮಿದು ಮದರ್ಸ್ ಊಂಬಲ್ಲಿ ಹೋಗಕ್ಕೆ ಮುಂಚೆನೆ ದೇವರು ನನ್ನ ಬಗ್ಗೆ ಫುಲ್ ಹಿಸ್ಟ್ರಿ ಗೊತ್ತಿದೆ ಅಲ್ಲ. ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮೊದಲು ನಾನು ನಿನ್ನನ್ನು ತಿಳಿದಿದ್ದೇನೆ, ನೀನು ಹುಟ್ಟುವುದಕ್ಕಿಂತ ಮೊದಲು ನಿನ್ನನ್ನು ಬೇರ್ಪಡಿಸಿದ್ದೇನೆ, ಪ್ರತ್ಯೇಕಪಡಿಸಿದ್ದಾರೆ. ಯಾಕೆ? ದೇವರಿಗೆ ಮೊದಲೇ ಗೊತ್ತು ಈ ಲೋಕದಲ್ಲಿ ಕಷ್ಟ ಉಂಟು, ಚಿಂತೆ ಉಂಟು, ಸೈತಾನನ ಶೋಧನೆಗಳುಂಟು, ಅದೆಲ್ಲದಕ್ಕಿಂತ ನಿಮ್ಮನ್ನು ಪ್ರತ್ಯೇಕಪಡಿಸಿದ್ದೇನೆ, ಬೇರ್ಪಡಿಸಿದ್ದೇನೆ ಅಂತ ಹೇಳಿ ದೇವರು ನಮಗೆ ಹೇಳ್ತಾರೆ. ಪ್ರತಿಯೊಂದು ಮಗು ದೇವರ ಕೃಪೆಯ ಕೈಗೆ ಒಪ್ಪಿಸುವ ಅಗತ್ಯವಿದೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 66ನೇ ವಚನದಲ್ಲಿ ಹೇಳುವ ಹಾಗೆ, ಕರ್ತನ ಕೈ ಯಾರ ಮೇಲಿತ್ತು? ಯೋಹಾನನ ಮೇಲಿತ್ತು. ಕರ್ತನ ಕೈ ಬೇರೆ ಯೋಹಾನನ ಮೇಲೆ ಮಾತ್ರ ಇತ್ತ? ಕೇವಲ ಅವ್ರ ಮೇಲೆ ಮಾತ್ರ ಇತ್ತ? ನಮ್ಮೆಲ್ಲ ಬೈಬಲ್ ಹೀರೋಸ್ ಮೇಲೆ ದೇವರ ಕೈ ಹೇಗಿತ್ತೋ ಹಾಗೆ ನಿಮ್ಮ ಮಕ್ಕಳ ಮೇಲೆ ಸಹ, ನಮ್ಮ ಮೇಲೆ ಸಹ ಕರ್ತನ ಕೈ ಯಾವಾಗಲೂ ಇರ್ತದೆ. ನಮ್ಮನ್ನು ಕಾಪಾಡುವ ಕೈಗಳು ಯಾವಾಗಲೂ ಇರ್ತದೆ. ನಿಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಮಹಾದೇವರನ್ನು ನಾವು ಆತುಕೊಂಡಿರುವಾಗ ನಮ್ಮ ಮಕ್ಕಳನ್ನು ಯಾರ ಕೈಗೆ ಒಪ್ಪಿಸ್ಕೊಡ್ಬೇಕು? ಸೇಫ್ ಹ್ಯಾಂಡ್ಸ್, ತಂದೆಯಾದ ದೇವರ ಕೈಗೆ ಒಪ್ಪಿಸಿಕೊಡ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಯೋಹಾನನ ಬುದ್ಧಿ ಅಥವಾ ವಿದ್ಯೆ ಅಥವಾ ಇನ್ಯಾವುದೋ ಪರಿಸ್ಥಿತಿಯಲ್ಲಿ ದೇವರ ಕೈ ಅವನನ್ನು ರೂಪಿಸಿತು. ಎಲ್ಲ ಒಂದು ವಿಷಯದಲ್ಲೂ ದೇವರ ಕೈ ಅದನ್ನು ರೂಪಿಸಿ ಆತನನ್ನು ಕೈದು ನಡೆಸಿತು. ನಮ್ಮ ಎಲ್ಲ ಈ ಲೋಕದಲ್ಲಿ ಫುಲ್ ಆಫ್ ಟೆಕ್ನಾಲಜೀಸ್, ಎಷ್ಟು ಮಾರ್ಕ್ಸ್ ತೊಗೊಂಡ್ರು 99.9% ತೊಗೊಂಡ್ರು 100% ಯಾಕೆ ಬಂದಿಲ್ಲ? 100% ಟಾಪ್ ಲಿಸ್ಟ್ ಅಂತ ಅಲ್ವಾ? 100% ಬಂದಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಯ್ಯೋ ಕಟ್ ಆಫ್ ಇಷ್ಟೇ ಇದೆ, ದೊಡ್ಡ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತೇಳಿ ಎಷ್ಟು ಕಷ್ಟಪಡ್ತೀವಿ ಅಲ್ವಾ? ಈಗ ಎಷ್ಟು ಪರ್ಸೆಂಟ್ ಇದ್ರು ಕಾಂಪಿಟೇಟಿವ್ ವರ್ಲ್ಡ್, ಏನೇ ಜ್ಞಾನ ಇದ್ರು ಒಂದೊಂದು ಹೊಸ ತಂತ್ರಜ್ಞಾನಗಳೇನಾಗ್ತಾ ಇದೆ ಉಂಟಾಗ್ತದೆ. ಎಲ್ಲದಕ್ಕಿಂತ ಹೆಚ್ಚೆಚ್ಚಾಗಿ ಏನಾಗ್ತದೆ? ಟೆಕ್ನಾಲಜೀಸ್ ಇಂಪ್ರೂವ್ ಆಗ್ತಾ ಇದೆ. ಅಷ್ಟು ಇಂಪ್ರೂವ್ ಆಗುವಂಥ ವರ್ಲ್ಡಲ್ಲಿ ನೀವು ಜೀವಿಸುವಾಗ, ನಮ್ಮ ಮಕ್ಕಳು ಇಷ್ಟು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಜೀವಿಸುವಾಗ ಅವರನ್ನು ನಾವು ಇನ್ನೆಷ್ಟು ದೇವರ ವಾಕ್ಯದಲ್ಲಿ ಬಲಪಡಿಸಬೇಕು. ಬೇರೆದೆಲ್ಲದೆ ಎಲ್ಲ ಆಟೋಮೆಟಿಕ್ ಆಗಿ ಮಕ್ಕಳು ಕಲ್ತ್ಕೊಂಡ್ಬಿಡ್ತಾರೆ. ನಾವು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಟ್ರೈನಿಂಗ್ ಕೊಡಿಸ್ತಾನೆ ಇರ್ತೀವಿ ಅಲ್ವಾ? ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಬೇಕಾ, ಅದಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಇನ್ನೇನೋ ಒಂದು ಎಜುಕೇಷನ್ ಬೇಕಾ, ಅಥವಾ ಮರ್ತೋಗೋದಕ್ಕೆ ಇವಾಗ ಈಗೆಲ್ಲ ಚೆನ್ನಾಗಿ ಬುದ್ಧಿ ಜ್ಞಾನ ಇರಬೇಕಪ್ಪ, ಏನೋ ಮರೀದೇ ಇರೋದಕ್ಕೂ ಒಂದು ಟೆಕ್ನಾಲಜಿ, ಅದಕ್ಕೊಂದು ಥೆರಪಿ. ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಹೊಸ ಥಿಂಗ್ಸ್ನ ಹುಟ್ಟಾಕೊಂಡು ಅದನ್ನೇ ಎಲ್ಲ ಸೃಷ್ಟಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ನಾವು ಬೆಳೆಸಬೇಕಾಗಿರೋದು ಮೊದಲನೇ ಆದ್ಯತೆ ತಂದೆ ತಾಯಿಗೆ ಕೊಡಲ್ಪಡ್ತದೆ. ತಂದೆ ತಾಯಿಯಾಗಿರುವಂತಹ ನಮಗೆ, ಸಭೆಯಾಗಿರುವಂತಹ ನಮಗೆ, ಶಿಕ್ಷಕರಾದಂತಹ ನಮಗೆ ಏನಾಗಿದೆ? ಜವಾಬ್ದಾರಿ ಕೊಡಲ್ಪಟ್ಟಿದೆ. ಮಕ್ಕಳ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆ. ತಂದೆ ತಾಯಿಯಾದವರು ಮಕ್ಕಳಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡುವಂತಹ ಜವಾಬ್ದಾರಿ, ಮಕ್ಕಳನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡುವಂತಹ ಜವಾಬ್ದಾರಿ ನಮಗೆ ಕೊಡಲ್ಪಟ್ಟಿದೆ. ಶಿಕ್ಷಕರಿಗೇನು? ಸಂಡೇ ಸ್ಕೂಲ್ ಟೀಚರ್ಸ್ಗೆ ದೇವರು ವಾಕ್ಯವನ್ನು ಹೇಳಿಕೊಡುವಂತಹ ಜವಾಬ್ದಾರಿ. ಹೀಗೆ ಒಂದು ಸಂಡೇ ಸ್ಕೂಲ್ ಟೀಚರು, ಈ ತುಂಟು ಮಕ್ಕಳು ಇರ್ತಾರಲ್ವ ಎಲ್ಲ ಕ್ಲಾಸಲ್ಲೂ, ಒಬ್ಬರು ಇಬ್ಬರು ಇರ್ತಾರಲ್ಲ, ಆ ತುಂಟು ಮಗು ಹೀಗೆ ತೀಟೆ ಮಾಡ್ತಾನೇ ಇರ್ತೈತಂತೆ. ಆ ಮಗುನ ಕಂಟ್ರೋಲ್ ಮಾಡ್ಬೇಕಲ್ಲ. ಎವ್ರಿ ಸಂಡೇ ಬಂದಾಗ ಮಗುಗೆ ಹೊಸ ಸ್ಟೋರಿ ಹೇಳೋದು, ನೀನು ದೇವ್ರ ಮಗುಪ್ಪ, ನೀನು ಒಳ್ಳೆ ನೃತ್ಯ ಅಂತ ಹೇಳಿ ಸಂಡೇ ಸ್ಕೂಲ್ ಟೀಚರ್ ಯಾವಾಗಲೂ ನಾವು ಮಗುಗೆ ಹೇಳ್ತಾನೆ ಇದ್ರಂತೆ. ಎವ್ರಿ ಸಂಡೇ ಆ ಟೀಚರ್ ಬೇಜಾರು ಮಾಡ್ಕೊಳ್ದೆ ಅವ್ನು ಏನು ತೀಟೆ ಮಾಡಿದ್ರು ಒಂದು ಸ್ಟೋರಿ ಹೇಳೋದು, ದೇವ್ರ ವಾಕ್ಯ ಹೇಳೋದು, ನೀನು ಒಳ್ಳೆಯವರಪ್ಪ, ನೀನು ದೇವ್ರ ಮಗ ಆಗ್ತೀಯಪ್ಪ, ದೇವ್ರು ನಿನ್ನನ್ನು ಆರಿಸ್ಕೊಳ್ತಾರೆ ಅಂತ ಹೇಳಿ ಒಳ್ಳೆ ಮಾತನ್ನೇ ಅವ್ನ ಕಿವಿಗೆ ಹಾಕ್ತಾನೆ ಇದ್ರಂತೆ. ಹೀಗೆ ಒಂದು ಕೆಲವು ವರ್ಷಗಳಾದಮೇಲೆ ಆ ಟೀಚರ್ಗೂ ವಯಸ್ಸಾಗಿ ಸಂಡೇ ಸ್ಕೂಲಲ್ಲಿ ಹೀಗೆ ಕಥೆ ಹೇಳ್ತಾ ಇದ್ರೆ ಅವ್ಳಿಗೆ ಹುಡ್ಕೊಂಡು ಬಂದ್ಬಿಟ್ಟು, ಆಂಟಿ ನೋಡಿ ನಾನಿವತ್ತು ದೊಡ್ಡ ಪ್ರೀಸ್ಟ್ ಆಗಿದ್ದೀನಿ, ದೊಡ್ಡ ಸೇವಕ ಆಗಿದ್ದೀನಿ, ನೀವು ಅವತ್ತು ಎವ್ರಿ ಸಂಡೇ ಹೇಳ್ತಾ ಇದ್ದೀನಿ ನೀವು ದೇವ್ರ ಮಗ ಆಗ್ತೀಯ ಅಂತ ಹೇಳಿ ನಾನಿವತ್ತು ದೇವ್ರ ಮಗ ಆಗಿ ದೇವ್ರ ವಾಕ್ಯನ ಸುವಾರ್ತೆನ ಸಾರ್ತಾ ಇದ್ದೀನಿ ಅಂತ ಹೇಳಿ ನಮಗೆ ಕೊಡುವಂಥ ಜವಾಬ್ದಾರಿ, ಕೊಟ್ಟಿರುವಂಥ ಜವಾಬ್ದಾರಿ ಮಕ್ಕಳನ್ನು ದೇವರ ಕಡೆಗೆ ನಡೆಸುವಂತಹ ಜವಾಬ್ದಾರಿ, ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಗೈಡ್ ಮಾಡುವಂತಹ
ಜವಾಬ್ದಾರಿ ನಿಮ್ಮ ಸಂಡೇ ಸ್ಕೂಲ್ ಟೀಚರ್ಸ್ಗೆ ಕೊಡಲ್ಪಟ್ಟಿದೆ. ಹಾಗೂ ಸಭೆಗೆ ಕೊಡಲ್ಪಟ್ಟಿರುವಂತಹ ಜವಾಬ್ದಾರಿ ನಮಗೆ ಕೇವಲ ಒಂದು ಫ್ಯಾಮಿಲಿ ಇಲ್ಲ ಅಲ್ವಾ, ಚರ್ಚ್ ಫ್ಯಾಮಿಲಿ ನಮ್ಮ ಜೊತೆ ಇರ್ತದೆ. ಏನೇ ಒಂದು ಫಂಕ್ಷನ್ ಆದ್ರೂ ಎಲ್ಲರೂ ಗೆಟ್ ಟುಗೆದರ್ ಹೋಗ್ತೀವಿ. ಚರ್ಚಲ್ಲಿ ಒಂದು ಕುಟುಂಬವಾಗಿ ನಾವು ಸೇರ್ತೇವೆ. ಕುಟುಂಬವಾಗಿ ನಾವು ಸಭೆಯಾಗಿ ಮಕ್ಕಳನ್ನ ಮಾರ್ಗದರ್ಶನ ಕೊಡುತ್ತಾ ಪ್ರೀತಿಯಿಂದ ಮಕ್ಕಳನ್ನ ನಡೆಸಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಈ 3 ಜವಾಬ್ದಾರಿಗಳನ್ನು 3 ಸ್ಟೇಜಸ್ ಅಲ್ಲೂ ನಾವು ಸರಿಯಾದ ರೀತಿಯಲ್ಲಿ ಹೊಂದ್ಕೊಳ್ಳೋದಾದ್ರೆ ಸಭೆಯಲ್ಲಿ ಪ್ರೀತಿ ಪಡೆದು ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಪ್ರಾರ್ಥನೆಯಲ್ಲಿ ನಾವು ಆತುಕೊಂಡು ಸಂಡೇ ಸ್ಕೂಲ್ ಟೀಚರ್ಸ್ ಮೂಲಕ ಒಳ್ಳೊಳ್ಳೆ ಕಥೆಗಳನ್ನ ಕೇಳಿಸ್ಕೊಂಡು ಬೆಳೆಯೋದಾದ್ರೆ ನಾವು ಸಹ ದೊಡ್ಡ ಪ್ರೀಚರ್ ತರ ನಮ್ಮ ಮಕ್ಕಳು ಸಹ ಏನಾಗ್ತಾರೆ, ಮುಂದೆ ಒಂದಿನ ದೊಡ್ಡ ಪ್ರೀಚರ್ ಆಗಿ ಮಾರ್ಪಡ್ತಾರೆ. ಹೀಗೆ ನಾವು ನಮ್ಮ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸೋಣ ಅಂತ ನಮ್ಮ ಮಕ್ಕಳಾಗಿ ನಾವು ಬಾಳೋಣ. ಕೀರ್ತನೆ 127 1ನೇ ವಚನದಲ್ಲಿ ಹೇಳುವ ಹಾಗೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ ಕಷ್ಟಪಡುವುದು ಏನಂತೆ ವ್ಯರ್ಥ ಅಲ್ಲ. ದೇವರ ಕೃಪೆ ಇಲ್ಲದಿದ್ರೆ ಯಾವ ಕೆಲಸ ಮಾಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ನಾನೇ ಮಾಡಿದ್ದು ನಂದೇ ಎಲ್ಲ. ಒಂದು ದೊಡ್ಡ ಪ್ರಮೋಷನ್ ಸಿಕ್ತು ಅಂದ್ರೆ ಅಥವಾ ಒಂದು ದೊಡ್ಡ ಬಂಗ್ಲೋ ಕಟ್ಟಿದೆ ಅಂದ್ರೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ಈ ಮನೆ ಕಟ್ಟೋಕ್ಕೆ, ಎಲ್ಲೆಲ್ಲಿ ಹೋಗಿ ಏನೇನು ಪರ್ಮಿಷನ್ ತಗೊಂಡೆ ಗೊತ್ತಾ ಅಂತ ನಾವೆಲ್ಲ ಫುಲ್ಲು ಎಷ್ಟು ಬೂಸ್ಟ್ ಮಾಡ್ಕೊಳ್ತೀವಲ್ವಾ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ, ಯೆಹೋವನು ಮನೆಯನ್ನು ಕಟ್ಟದಿದ್ದರೆ, ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಅದನ್ನು ಕಾಯುವುದು ಕಷ್ಟಪಡುವುದು ಎಲ್ಲ ವ್ಯರ್ಥ. ಸೊ ನಮ್ಮನ್ನ ಯಾರ ಕೈಗೆ ಒಪ್ಪಿಸ್ಕೊಡ್ಬೇಕು, ಯಾರ ದೇವರ ಕೈಗೆ. ನಮ್ಮ ಕುಟುಂಬವನ್ನು ಕಟ್ಟುವಂಥ ದೇವರನ್ನು ನಾವು ಯಾವಾಗಲೂ ಮುಂದೆ ಇಟ್ಕೊಂಡು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಪ್ರತಿಯೊಂದು ಮಗು ಕ್ರಿಸ್ತನ ಮಾರ್ಗವನ್ನು ಸಿದ್ಧಪಡಿಸಲಿಕ್ಕೆ ಕರೆಯಲ್ಪಟ್ಟಿದೆ. ನಾನು ಆಗಲೇ ಹೇಳಿದ ಹಾಗೆ ಯೋಹಾನನು ಮೊದಲನೇ ಬರೋಣಕ್ಕೆ ಕ್ರಿಸ್ತನ ಮಾರ್ಗವನ್ನು ಸಿದ್ಧಪಡಿಸಿದನು. ನಮ್ಮ ಮಕ್ಕಳು 2ನೇ ಬರೋಣಕ್ಕೆ ಕರ್ತನ ಮಾರ್ಗವನ್ನು ಸಿದ್ಧಪಡಿಸಲಿಕ್ಕೆ ನಾವು ಆ ಮಕ್ಕಳನ್ನ ಕರ್ತನ ವಾಕ್ಯದಲ್ಲಿ ತುಂಬಿಸಿ ನಾವು ಆ ಮಕ್ಕಳನ್ನ ಬೆಳೆಸಬೇಕಾಗ್ತದೆ ಅಲ್ವಾ. ಬೇರೆದೆಲ್ಲ ಡ್ಯಾನ್ಸ್ ಹೆಂಗೆ ಆಡಬೇಕು, ಹಾಡು ಹೇಗೆ ಹೇಳಬೇಕು, ಮ್ಯೂಸಿಕ್ ಹೇಗೆ ಪ್ಲೇ ಮಾಡಬೇಕು, ಈ ರೀತಿ ಎಲ್ಲ ಟ್ರೈನಿಂಗ್ ಕೊಡ್ತೇವೆ. ಎವ್ರಿ ಡೇ ಮಕ್ಕಳಿಗೆ ಯಾವ ರೀತಿ ನಾವು ಬೆಳೆಸಬೇಕು, ಮಕ್ಕಳನ್ನ ಯಾವ ರೀತಿ ದೇವರ ಮಾರ್ಗದಲ್ಲಿ ನಾವು ನಡೆಸಬೇಕು ಅಂತ ಹೇಳಿ ಹೆಚ್ಚಾಗಿ ನಾನು ನೀವು ಏನು ಮಾಡಬೇಕಾಗಿದೆ ಅದರ ಕುರಿತು ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆಂದರೆ ಬೇರೆದೆಲ್ಲ ಆಟೋಮೆಟಿಕ್ ಆಗಿ ಕಲ್ತ್ಕೊಳ್ತೀವಿ. ದೇವರ ವಾಕ್ಯದಲ್ಲಿ ನಾವು ಬಲಗೊಳ್ಳೋಕೆ, ಪ್ರಾರ್ಥನೆಯಲ್ಲಿ ನಾವು ಬಲಗೊಳ್ಳೋಕೆ ನಾವು ಏನು ಮಾಡಬೇಕು, ಹೆಚ್ಚಾಗಿ ಸಿದ್ಧಪಡಿಸ್ಕೊಳ್ಬೇಕು. ಯಾಕಂದರೆ ಶಾರ್ಟ್ ಪ್ರೇಯರ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡೋಣ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರ್ತೀವಿ, ಸುಸ್ತಾಗಿದೆ ಮಮ್ಮಿ, ಟಯರ್ಡ್ ಆಗಿದೆ, ಒಂದೇ ಒಂದು ಚಿಕ್ಕ ಪ್ರೇಯರ್ ಮಾಡಿಬಿಟ್ಟು ಚಿಕ್ಕ ವಾಕ್ಯ ಹೇಳ್ಬಿಟ್ಟು ಮಲ್ಕೊಂಡ್ಬಿಡೋಣ ಅಲ್ವಾ. ನಾವು ಶಾರ್ಟ್ ಪ್ರೇಯರ್, ಶಾರ್ಟ್ ವಾಕ್ಯ ನೋಡಿ ಆ ಶಾರ್ಟ್ ಲೈಫಲ್ಲೇ ನಾವೇನಾಗ್ತಾ ಇದ್ದೇವೆ, ದೇವರಿಂದ ದೂರ ಹೋಗ್ತಾ ಇದ್ದೇವೆ. ಆ ಶಾರ್ಟ್ ಅನ್ನೋದನ್ನ ಬಿಟ್ಟು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾಗ್ತಾ ಇದೆ. ಹೆಚ್ಚಾಗಿ ನಾವು ದೇವರೊಟ್ಟಿಗೆ ಒಡನಾಟ ಇಟ್ಕೊಂಡ್ರೆ ಬೇರೆದೆಲ್ಲ ಆಟೋಮೆಟಿಕ್ ಆಗಿ ದೇವರೇನು ಮಾಡ್ತಾರೆ, ಜ್ಞಾನವನ್ನ ಕೊಡ್ತಾರೆ. ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಡುವಂತ ದೇವರು. ಸಲ್ಮೋನನ ಅದಕ್ಕೆ ಏನ್ ಕೇಳ್ಕೊಂಡ ದೇವ್ರ ಹತ್ರ ಕೇಳ್ಬೋದಿತ್ತಲ್ಲ, ಇಡೀ ಆಸ್ತಿ ಕೊಡಪ್ಪ, ರಾಜ್ಯ ಕೊಡಪ್ಪ, ಇಡೀ ಇದು ಜಸ್ಲೆಟ್ ಕೈ ಕೊಟ್ಬಿಡಪ್ಪ ಅಂತ ಹೇಳಿ ಅದನ್ನ ಕೇಳ್ಕೋಬೋದಿತ್ತಲ್ಲ. ಏನ್ ಕೇಳ್ದ ಆತ, ಜ್ಞಾನ ಕೊಡು, ಬುದ್ಧಿ ಕೊಡಪ್ಪ, ನನಗೆ ಜ್ಞಾನ ಕೊಡಪ್ಪ. ಯಾಕೋಸ್ಕರ ಜ್ಞಾನ ಕೊಡಪ್ಪ, ನಾನು ರಾಜನಾಗಿ ಮೆರಿಬೇಕು, ಇನ್ನೊಂದು 100 ವರ್ಷ ಬಾಳ್ಬೇಕು ಅಂತ ಹೇಳಿದ. ನಿನ್ನ ಜನರನ್ನ ಆಳಲಿಕ್ಕೆ ನನಗೇನ್ ಮಾಡು, ಜ್ಞಾನ ಕೊಡು. ಸೊ ದೇವರ ಹತ್ರ ನಾವು ಜ್ಞಾನವನ್ನು ಸಲಮೋನನ ಹಾಗೆ ಕೇಳ್ಕೊಳ್ಳೋಣ. ಸಲಮೋನನು ಲಾಸ್ಟ್ವರೆಗೂ ಫೇತ್ಫುಲ್ ಆಗಿರಲಿಲ್ಲ, ಬಟ್ ವಿ ನೀಡ್ ಟು ಬಿ ಫೇತ್ಫುಲ್ ಅಂಟಿಲ್ ಎಂಡ್. ದೇವರ ಬರೋಣದವರೆಗೂ ನಾವು ಫೇತ್ಫುಲ್ ಆಗಿ ಆತನ ಮಾರ್ಗದಲ್ಲಿ ನಾವು ನಡೆಯೋಣ. ಯೋಹಾನನು ದೇವರ ಮಾರ್ಗವನ್ನು ಸಿದ್ಧಪಡಿಸಿದ ಹಾಗೆ ನಾನು ನೀವು ಸಹ ಕರ್ತನ ಮಾರ್ಗವನ್ನು ಸಿದ್ಧಪಡಿಸೋಣ. ನಮ್ಮ ಮಕ್ಕಳನ್ನು ಸಹ ಅದೇ ಮಾರ್ಗದಲ್ಲಿ ನಡೆಸೋಣ. ಇಲ್ಲಿ ಒಂದು ಸ್ಮಾಲ್ ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಗಾರ್ಡನ್ ಹೀಗೆ 2 ಪ್ಲಾಂಟ್ನ ಬೆಳೆಸಿರ್ತಾರೆ. ಒಂದು ಜಾಸ್ಮಿನ್ ಫ್ಲವರ್ ಪ್ಲಾಂಟ್, ಇನ್ನೊಂದು ರೋಸ್ ಪ್ಲಾಂಟ್. ಜಾಸ್ಮಿನ್ ಏನು, ಮಲ್ಲಿಗೆ ಹೂವು ಅಂದಿದ ತಕ್ಷಣ ಹೆಣ್ಮಕ್ಳಿಗೆಲ್ಲ ಇಷ್ಟ ಅಲ್ಲ, ಮಲ್ಲಿಗೆ ಹೂವು ಮಾಡ್ಕೊಳ್ಬೇಕು, ಅಷ್ಟು ಗಮ ಅಂತ ಇರುತ್ತೆ. ರೋಸ್ ಏನ್ ಮಾಡುತ್ತೆ, ಅದ್ರದ್ದೇ ಆದಂಥ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಕೊಡುತ್ತೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. 2 ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ, 2 ಡಿಫ್ರೆಂಟ್ ಆಗಿ ಬೆಳೆಯುತ್ತೆ. ಆದರೆ 2 ತನ್ನದೇ ಆದಂಥ ಸೌಂದರ್ಯವನ್ನ, ತನ್ನದೇ ಆದಂಥ ವೈಶಿಷ್ಟ್ಯತೆಯನ್ನ ಇಂಪಾರ್ಟೆಂಟ್ ಆಗಿ ಅದು ತೋರಿಸಲ್ಪಡ್ತದೆ. ಹೀಗೆ ನಾವು ವಿಭಿನ್ನವಾಗಿದ್ದರೂ ಏಕ ರೀತಿಯಲ್ಲಿ ದೇವರನ್ನು ಆರಾಧನೆ ಮಾಡುತ್ತಾ ಒಂದೇ ಮಾರ್ಗದಲ್ಲಿ ದೇವರನ್ನು ಅರಿತುಕೊಂಡು ಬಾಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಯಾಕೆಂದಾಗೆ ಡಿಫ್ರೆಂಟ್ ಫ್ಲವರ್ಸ್ಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ, ಎಲ್ಲ ಡಿಫ್ರೆಂಟ್ ಇರುತ್ತೆ. ಪಾರ್ಕ್ನಲ್ಲಿರೋ ಪ್ಲಾಂಟ್ಸ್ಗೂ
ಫೆಸ್ಟಿವಲ್ಸ್ ಇರುತ್ತೆ, ಮನೇಲಿ ಇರೋದಕ್ಕೂ ಇರುತ್ತೆ, ಎಲ್ಲದಕ್ಕೂ ನಾವು ಪ್ರೀತಿ ತೋರಿಸ್ತಾ ಮಕ್ಕಳನ್ನ ಇನ್ನೂ ಹೆಚ್ಚೆಚ್ಚಾಗಿ ಆ ಮಕ್ಕಳು ನಮ್ಮ ಕೈಲಿರುವಂತಹ ಪುಷ್ಪಗಳ ಹಾಗೆ, ಅವು ಒಂದು ಫ್ಲವರ್ಸ್ ಹಾಗೆ ಅವನನ್ನು ಜೋಪಾನವಾಗಿ ಕಾಪಾಡುತ್ತಾ ದೇವರ ಮಹಿಮೆಗೋಸ್ಕರ ಅವುಗಳನ್ನು ಉಪಯೋಗಿಸಲ್ಪಡುವಂತೆ ನಾವು ಮಾಡಬೇಕಾಗಿದೆ. ಹೆಚ್ಚಾಗಿ ಆ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ, ಅವರಿಗೋಸ್ಕರ ನಾವು ಆಶೀರ್ವಾದ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳು ಈ ರೀತಿ ಆಗ್ಬೇಕಪ್ಪ, ನೀನು ದೇವರ ಮಗು, ನೀನು ದೇವರೊಟ್ಟಿಗೆ ನೀನು ಬೆಳಿತಿ ಅಂತ ಹೇಳಿ ನಾವು ಆಶೀರ್ವಾದ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಇದ್ರೆ, ತಂದೆ ತಾಯಂದಿರು ಮಕ್ಕಳಿಗೋಸ್ಕರ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರ ಮಕ್ಕಳನ್ನ ಆಶೀರ್ವಾದ ಮಾಡ್ತಾರೆ. ಮುಂದೆ 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 ದೇವರ ಮಾತೃತ್ವದಲ್ಲಿ ದೇವರು ಸಹ ನಡೆಸ್ತಾರೆ. ಹೇಗೋ ನಮ್ಮ ಮಕ್ಕಳ ಜೀವನ ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರಿ ಎಂದು ಮತ್ತಾಯನ ಬಂದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳುವ ಹಾಗೆ ಘೋಷಣೆ ಆಗಿರಬೇಕು. ಕರ್ತನ ಮಾರ್ಗವನ್ನು ಸಿದ್ಧಪಡಿಸುವಂಥ ಮಕ್ಕಳು ನಾನು ನಿಮ್ಮ ಮಕ್ಕಳಾಗಿ ಮಾಡಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ. ಜನರು ಯೋಹಾನನನ್ನು ಕೇಳಿದ ಹಾಗೆ ನಮ್ಮ ಮಕ್ಕಳನ್ನು ಸಹ ಈ ಮಗು ಮುಂದೆ ಏನಾಗುವುದು ಅಂತ ಕೇಳಬೇಕಾಗಿರೋದು ದೇವರ ಮುಖ್ಯ ಉದ್ದೇಶ. ಇನ್ನು 2ನೇ ವಿಷಯ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. 2ನೇದು ನಿರಾಶೆಯ ಕಾಲದಲ್ಲಿ ದೇವರು ಮಾಡಿದಂತಹ ಅದ್ಭುತ. ನಾವೀಗ ತಾನೇ ಓದಿ ಕೇಳಿದಂತಹ ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 13ನೇ ಅಧ್ಯಾಯ 1ರಿಂದ 14 ವಚನಗಳಲ್ಲಿ ನಾವು ಓದಿ ಕೇಳ್ತೀವಿ. ಯಾರ ಬಗ್ಗೆ ಓದಿ ಕೇಳ್ಕೊಂಡ್ವಿ? ಯಾರಿದ್ರು ಅಲ್ಲಿ ದಂಪತಿಗಳು? ಮನೋಹ ಮತ್ತೆ ಆತನ ಹೆಂಡತಿ. ಅವ್ರ ಜೊತೆಗೆ ಯಾರು ಬಂದು ಸಂಭಾಷಣೆ ಮಾಡಿದ್ರು? ಯಾರು ಬಂದು ಮಾತಾಡಿದ್ರು? ದೇವದೂತರು ಬಂದು ಮಾತಾಡಿದ್ರು. ಹೆಂಡತಿಯೊಟ್ಟಿಗೆ ದೇವದೂತರು ಬಂದು ಮಾತಾಡಿದ್ರು. ದೇವದೂತರು ಬಂದು ಮಾತಾಡುವಾಗ ಆಕೆಗೆ ನೀನೇನ್ ಮಾಡ್ಬೇಕಂತ ಹೇಳಿದ್ರು? ನಾವೀಗ ಪ್ರೆಗ್ನೆಂಟ್ ಆಗಿದ ತಕ್ಷಣ ಪ್ರೆಗ್ನೆಂಟ್ ಮೇಲೆ ಹೇಳ್ತೀವಲ್ಲ, ಇದು ತಿನ್ಬೇಡಮ್ಮ, ಇದು ತಿಂದ್ರೆ ಕೆಮ್ಮು ಬರುತ್ತೆ, ಇದು ತಿಂದ್ರೆ ಒಳ್ಳೇದಲ್ಲ, ಎಲ್ಲ ತಿನ್ನು, ಆ ಪ್ರೋಟೀನ್ ಇರಬೇಕು, ಆ ಫುಡ್ಡಲ್ಲಿ ಆರೋಗ್ಯವಾದಂಥ ಊಟ ಇರಬೇಕು ಅಂತ ಹೇಳುವಾಗ ಇಲ್ಲಿ ದೇವದೂತನು ಮನೋಹನ ಹೆಂಡತಿಗೆ ಬಂದು ಹೇಳಿದ್ದೇನು? ದ್ರಾಕ್ಷಾರಸ ಸೇವಿಸಬಾರ್ದು, ಅಶುದ್ಧವಾದ ತಿನ್ನಬಾರ್ದು, ಪರಿಶುದ್ಧವಾಗಿರ್ಬೇಕು ಅಲ್ಲ. ಸೊ ನಾವು ಹೇಗೆ ಗೈಡ್ ಮಾಡ್ತೀವಿ ಪ್ರೆಗ್ನೆಂಟ್ ವುಮೆನ್ಗೆ, ಹಾಗೆ ದೇವದೂತರು ಬಂದು ಮನೋಹನ ಹೆಂಡತಿಗೆ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಯಾವ್ಯಾವ ತಿನ್ನಬೇಕು, ಯಾವ ರೀತಿ ಇರಬೇಕು ಅಂತ ಹೇಳಿ ಆಕೆಗೆ ಗೈಡ್ ಮಾಡ್ತಾ ಇದ್ದಾರೆ. ಗೈಡ್ ಮಾಡುವಾಗ ಆಕೆಯ ಗರ್ಭದಲ್ಲಿರುವಂಥ ಕೂಸು ಎಷ್ಟು ಪರಿಶುದ್ಧವಾದದ್ದು ಅಂತ ಹೇಳಿ ದೇವರು ಇಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ನಮಗೆ ಕೊಡಲ್ಪಡುವಂತಹ ಮಕ್ಕಳು, ನಮಗೆ ಕೊಡುವಂಥ ಮಕ್ಕಳನ್ನು ನಾವು ಸಾಕಲು ನಾವು ಸಹ ಪರಿಶುದ್ಧತೆಯನ್ನು ಕಾಯ್ದುಕೊಳ್ಬೇಕು. ಅಶುದ್ಧವಾದದನ್ನು ನಾವೇನು ಮಾಡಬಾರ್ದು? ಅಶುದ್ಧವಾದ ಕಾರ್ಯಗಳನ್ನು ನಾವು ಮಾಡಬಾರ್ದು ಅಂತ ಹೇಳಿ ದೇವದೂತರ ಮೂಲಕ ಎಚ್ಚರಿಸ್ತಾ ಇದ್ದಾರೆ. ಸೊ ಮನೋಹನ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಿದ ಹಾಗೆ ನಮ್ಮ ಕುಟುಂಬವನ್ನು ದೇವರ ಆಶೀರ್ವಾದ ಮಾಡಲು ಕಾಯ್ತಿದ್ದಾನೆ. ಅಂತೂ ಮನೋಹನ ಹೆಂಡತಿಗೆ ಹೇಳಿದ ಹಾಗೆ ನಿಮಗೊಂದು ಕೂಸು ಹುಟ್ಟುತ್ತದೆ, ಆ ಮಗುಗೋಸ್ಕರ ನೀನೇನ್ ಮಾಡಬೇಕು? ಪ್ರತ್ಯೇಕಿಸಲ್ಪಟ್ಟು ಶುದ್ಧಳಾಗಿರ್ಬೇಕು ಅಂತ ಹೇಳುವ ಹಾಗೆ ಇನ್ನೊಂದು ಸ್ತ್ರೀಗೆ ಇದೇ ರೀತಿ ವಾಗ್ದಾನ ಕೊಡ್ತಾರೆ ದೇವರು. ಆ ಸ್ತ್ರೀ ಯಾರು? ನಿನಗೆ ಒಂದು ಮಗು ಹುಟ್ಟುತ್ತದೆ ಅಂತ ಹೇಳಿ ದೇವದೂತರು ಇದೇ ರೀತಿ ಹೋಗಿ ಇನ್ನೊಂದು ಸ್ತ್ರೀಗೆ ಹೇಳ್ತಾರೆ. ನಮ್ಗೆಲ್ಲ ಚೆನ್ನಾಗಿತ್ತು. ಯಾರದು? ಮರಿಯಳಿಗೆ ಹೋಗಿ ನಿನಗೊಂದು ಮಗು ಹುಟ್ಟುತ್ತದೆ, ಆ ಮಗುಗೆ ಏನಂತ ಹೆಸರಿಡ್ಬೇಕು? ಯೇಸು ಎಂದು ಹೆಸರಿಡ್ಬೇಕು. ಯೇಸು ಅಂದರೆ ಏನು? ಇಮ್ಯಾನ್ಯುಯೇಲ್, ನಮ್ಮ ಜನರನ್ನು ಪಾಪದಿಂದ ಬಿಡಿಸುವಂತಹ, ನನ್ನ ನಿಮ್ಮನ್ನು ಪಾಪದಿಂದ ಬಿಡಿಸಲು ಬಂದಂತಹ ಸ್ವಂತ ರಕ್ಷಕನು ಯೇಸು ಕ್ರಿಸ್ತನು ಅಲ್ವಾ? ನಮ್ಮನ್ನು ಪಾಪದಿಂದ ಬಿಡಿಸಲು ಬಂದಂತಹ ಯೇಸು ಕ್ರಿಸ್ತನು. ಅಂದು ದೇವರ ಸಂಸೋನನ ಮೂಲಕ ಸ್ಥಾಪನೆ ಮಾಡಿದ್ರು. ಅವ 40 ವರ್ಷ ಅದೇನಾಗಿತ್ತು? ದೇವರ ದೃಷ್ಟಿಯಲ್ಲಿ ಜನರು ಕೋಪ ಮಾಡಿ ದೇವರಿಗೆ ಬೇಸರಾಗಿ ದೇವರು ಮೌನವಾಗಿದ್ರು. He doesn't want to speak to anybody. He doesn't want to do anything. ಯಾವ ನ್ಯಾಯಸ್ಥಾಪಕರು ಇರಲಿಲ್ಲ. ಆದರೆ ದೇವರು ಅವರನ್ನು ಫಿಲಿಸ್ಟಿಯರ್ ಕೈ ಕೊಟ್ಟು ಕಷ್ಟವನ್ನು ಕೊಟ್ಟಿರುವಾಗ ಆ ಕಷ್ಟದ ಸಮಯದಲ್ಲೂ ದೇವರು ಸೈಲೆಂಟ್ ಆಗಿದ್ರ? ಕೋಪ ಮಾಡ್ಕೊಂಡಿದ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ, ಜನರ ಬಗ್ಗೆ ಯೋಚನೆ ಮಾಡುತ್ತಾ, ಯೋಜನೆಗಳನ್ನು ಮಾಡುತ್ತಾ ಸಂಸೋನನನ್ನು ಕೊಟ್ಟರು. ಬಂಜೆ ಆಗಿದ್ದಂತಹ ಸ್ತ್ರೀಗೆ ಮಗುವನ್ನು ಕೊಟ್ಟು ದೇವರ ಆಶೀರ್ವಾದ ಮಾಡಿದರು. ಮನೋಹನ ಕುಟುಂಬವನ್ನು ಆಶೀರ್ವಾದ ಮಾಡಿದರು. ಅಂತಹ ಬಂಜರುತನದ ಕಷ್ಟದಲ್ಲಿದ್ದರು, ನಿರಾಶೆಯಲ್ಲಿದ್ದರು, ದುಃಖದಲ್ಲಿದ್ದರು, ದೇವರೇನು ಮಾಡಲ್ಲ? ಸೈಲೆಂಟ್ ಆಗಿರಲ್ಲ. ಹಿ ವಾಂಟ್ ಲೀವ್ ಅಸ್, ಹಿ ವಾಂಟ್ ಲೆಟ್ ಅಸ್ ಗೋ ಅಲ್ವಾ? ನೀವು ಹೋಗಿ ಏನಾನ ಮಾಡ್ಕೊಳ್ಳಿ, ಹೆಂಗಾಗಿ ಹೋಗಿ ಅಂತ ನಮ್ಮನ್ನು ಬಿಡಲ್ಲ. ನಮ್ಮ ಬಗ್ಗೆ ಒಳ್ಳೆ ಉದ್ದೇಶ ಉಟ್ಕೊಂಡು ನಮ್ಮನ್ನು ಆಶೀರ್ವಾದ ಮಾಡಿ ನಮ್ಮನ್ನು ಕೈ ನಡೆಸುತ್ತೆ ಕಾಪಾಡುವ ದೇವರು ಯಾವಾಗಲೂ ನಮಗೋಸ್ಕರ ಯೋಚನೆ ಮಾಡ್ತಾ ಇರ್ತಾರೆ.
ನನಗೋಸ್ಕರ ಯಾರು ಇಲ್ಲ, ನಾನು ಒಬ್ಬಳೇ, ನಾನು ಅನಾಥೆ, ನಾನು ಒಬ್ಬಂಟಿಗ ಅಂತ ಹೇಳಿ ನಾವು ಯೋಚನೆ ಮಾಡೋಷ್ಟು ಇಲ್ಲ. ಯಾಕೆಂದ್ರೆ ನಮಗೋಸ್ಕರ ಚಿಂತಿಸುವ ದೇವರು ಪರಲೋಕದ ಅಧಿಪತಿಯಾಗಿದ್ದಾನೆ. ನನ್ನ ನಿಮ್ಮನ್ನು ಉಂಟು ಮಾಡಿದ ದೇವರು, ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದೇವರು ನಮ್ಮೊಟ್ಟಿಗಿರುವಾಗ, ಅಂತ ದೊಡ್ಡ ದೇವರು ನಮ್ಮ ಜೊತೆಗಿರುವಾಗ ವಿನಿಪಾಟು ವರಿ ಅಬೌಟ್ ಎನಿಥಿಂಗ್, ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರೊಟ್ಟಿಗೆ ನಾವು ಬಾಳೋಣ. ಹೀಗೆ ಒಂದು ಫಾರ್ಮರ್ ಫುಲ್ಲು, ನಮಗೆಲ್ಲ ಗೊತ್ತಲ್ಲ, ರೈತರಿಗೆ ಮಳೆ ಬರಬೇಕು, ಭೂಮಿ ಚೆನ್ನಾಗಿರ್ಬೇಕು, ಆಗಲೇ ಬೆಳೆ ಬರೋದು ಅಲ್ವಾ. ಹೀಗೆ ಒಂದು ಭೂಮಿನಲ್ಲಿ ಎಷ್ಟೇ ಬೀಜ ಬಿತ್ತಿದ್ರು ಮಳೆ ಬರ್ತಾ ಇಲ್ಲ, ಈ ಕಡೆ ಇದು ಫಸಲು ಸಿಗ್ತಾ ಇಲ್ಲ, ಏನಲ್ಲಿ ಹಾರ್ವೆಸ್ಟ್ ಆಗ್ತಾ ಇಲ್ಲ. ಹೀಗೆ ಆಗ್ತಾ ಇರುವಾಗ ಅವನಿಗೆ ಬಹಳ ಬೇಸರ ಹೋಗುತ್ತೆ. ಎಷ್ಟು ಬೀಜ ಬಿತ್ತನೆ ಮಾಡಿದ್ರು ಬರ್ತಾ ಇಲ್ಲ, ಮಣ್ಣನ್ನು ಎಷ್ಟು ಹದ ಮಾಡಿದ್ರು ಅಲ್ಲಿ ಏನಾಗ್ತಾ ಇಲ್ಲ, ಬೆಳೆ ಬೆಳೀತಾ ಇಲ್ವಲ್ಲ ಅಂತ ಹೇಳಿ ಆ ರೈತ ಬಹಳ ಬೇಜಾರು ಮಾಡಿಕೊಂಡು ಸ್ವಲ್ಪ ದಿನ ಏನು ಬೀಜ ಬಿತ್ತೋದಕ್ಕೆ ಹೋಗಲ್ಲ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆಗ್ತಾನೆ ಮತ್ತೆ ನಂಬಿಕೆಯಿಂದ ಏನು ಮಾಡ್ತಾನೆ, ಇದು ನಾನು ಈ ಸತಿ ದೇವ್ರ ಮೇಲೆ ಪ್ರೇಯರ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಮತ್ತೆ ಬೀಜ ಬಿತ್ತುತ್ತೀನಿ ಅಂತ ಹೇಳಿ ಎಲ್ಲ ಕೆಲಸನ ಈಸಿಯಾಗಿ ಮಾಡಿ, ಎಲ್ಲ ಹುಳೋದನ್ನೆಲ್ಲ ಮಾಡಿ ಮತ್ತೆ ಬೀಜಗಳನ್ನ ಬಿತ್ತು ಅವನು ವೇಟ್ ಮಾಡ್ತಾ ಇರ್ತಾನೆ. ಮಾಡುವಾಗ ಆ ಸತಿ ಏನಾಗ್ತದೆ, ನಂಬಿಕೆಯಿಂದ ಆತನ ಕಾಯುವಾಗ ಮಳೆ ಬಂದು ಒಳ್ಳೆ ಫಸಲು ಆಗ್ತದಂತೆ. ಹೀಗೆ ಮನೋಹರ ಜೀವಿತದಲ್ಲಿ ಆತನು ಆ ದಂಪತಿಗಳಿಗೆ ಮಕ್ಕಳು ಇಲ್ಲದೆ ಇದ್ರು, ಬಂಜರುತನ ಹೇಗೆ ಭೂಮಿ ಮೇಲೆ ಬಂಜರುತನ ಇತ್ತು ಹಾಗೆ ಆಕೆ ಬಂಜೆ ಆಗಿದ್ರು. ದೇವರು ಆಕೆಗೆ ಏನ್ ಮಾಡಿದ್ರು, ಮಗುವನ್ನು ಕೊಟ್ಟರು. ನಂಬಿಕೆಯಿಂದ ನಾವು ಬೇಡುವಾಗ ದೇವರು ನಮ್ಮನ್ನು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಮನೋಹ ಫಸ್ಟು ಏಂಜಲ್ ಬಂದು ಯಾರ ಹತ್ರ ಮಾತಾಡಿದ್ರು, ಹೆಂಡತಿ ಹತ್ರ ಮಾತಾಡಿದ್ರು. ಮನೋಹನಿಗೆ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಆದ್ರೂ ಆತ ಏನ್ ಮಾಡ್ದ, ಮತ್ತೆ ಪ್ರಾರ್ಥನೆ ಮಾಡ್ಕೊಂಡ, ದೇವ್ರೆ ನನ್ನ ಹತ್ರನ ದೇವದೂತ್ರನ ಕಳ್ಸಪ್ಪ, ನಾನೆಲ್ಲ ಮಾತಾಡಿ ಕೇಳ್ಕೊಳ್ತೀನಿ, ಹೇಗಿರ್ಬೇಕು, ಹೇಗೆ ಇದು ಮಾಡ್ಬೇಕು ಅಂತ ಹೇಳಿ ಗೈಡೆನ್ಸ್ ಕೊಡ್ತೀನಿ ಅಂತ ಹೇಳಿ ಮನೋಹರ್ ತಿರ್ಗಾ ದೇವ್ರ ಹತ್ರ ಕೇಳ್ಕೊಳ್ಳುವಾಗ ದೇವ್ರ ಆತನ ಪ್ರಾರ್ಥನೆ ಏನ್ ಮಾಡಿದ್ರು, ಕೇಳಿ ಮತ್ತೆ ದೇವದೂತ್ರನ್ನ ಕಳಿಸಿದ್ರು. ನಾವು ನಂಬಿಕೆಯಿಂದ ದೇವರು ತೋರಿಸುವಂತ ಮಾರ್ಗವನ್ನು ನಾವೇನ್ ಮಾಡ್ಬೇಕು, ಹಿಡಿಬೇಕು. ದೇವರು ಒಂದು ಡೈರೆಕ್ಷನ್ ತೋರಿಸುವಾಗ ನಮ್ಮದೇ ಸ್ವಂತ ಬುದ್ಧಿ ಉಪಯೋಗಿಸ್ಕೊಂಡ್ರೆ ನಾನು ಗ್ರೇಟ್, ನನಗೆ ಇದೆಲ್ಲ ಗೊತ್ತು ಬಿಡು, ಅವೇ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ನಾವು ಮುಂದೆ ಹೋದ್ರೆ ಅಲ್ಲೇನಿರ್ತದೆ, ನಮಗೆ ಸೋಲೆ ಇರ್ತದೆ. ಮನೋಹನ ಹಾಗೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ ದೇವರ ಮಾರ್ಗದರ್ಶನವನ್ನು ಕೇಳಿ ದೇವರ ಮಾರ್ಗದಲ್ಲಿ ನಡೆಯೋದಾದ್ರೆ ದೇವರು ನಮಗೆ ದಾರಿ ತೋರಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಕುಟುಂಬಗಳಲ್ಲಿ ಮುಖ್ಯವಾಗಿ ಮಕ್ಕಳನ್ನು ಬೆಳೆಸಲು ಅಥವಾ ಸಮಾಜದಲ್ಲಿ ನಾವು ಬದುಕಲು ಮಾದರಿಯ ಮಕ್ಕಳಾಗಿ, ಮಾದರಿಯ ಕುಟುಂಬಸ್ಥರಾಗಿ ನಾವು ಬಾಳಲು ನಮ್ಗೇನ್ ಬೇಕು, ದೇವರ ಗೈಡೆನ್ಸ್ ಬೇಕು. ಇಂಪಾರ್ಟೆಂಟ್ ಆಗಿ ದೇವರ ಮಾರ್ಗದರ್ಶನ ಇದ್ರೆ ಮಾತ್ರ ಎಲ್ಲ ವಿಷಯದಲ್ಲೂ ನಮಗೆ ಜಯ ಸಾಧ್ಯ. ದೇವರು ಕೊಡುವಂತ ಆಶೀರ್ವಾದವನ್ನು ತಗೊಂಡು ಹಂಗೆ ಅದನ್ನ ಆಶೀರ್ವಾದಕ್ಕೋಸ್ಕರ ಓಡೋದು ಬೇಡ. ದೇವರೊಟ್ಟಿಗೆ ನಾವು ಮತ್ತೆ ಏನ್ ಮಾಡೋಣ, ದೇವರೇ ನಿನ್ ಗೈಡೆನ್ಸ್ ಕೊಡಪ್ಪ, ನನಗೆ ತಿಳುವಳಿಕೆ ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಆಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸ್ತಾರೆ. ಇನ್ನು ಮುಂದೆ ವಿಷಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದು, ಇಷ್ಟೊತ್ತರೆಗೂ ಪೇರೆಂಟ್ಸ್ಗೆ ಫುಲ್ ಎಲ್ಲ ಹೇಳಿದೆ, ಸ್ಟೋರೀಸ್ ಹೇಳಿದೆ. ನಮ್ಗೇನಿಲ್ಲಪ್ಪ, ನಾವು ಬರೀ ಸ್ಕೂಲ್ಗೆ ಹೋಗಿ ಬರ್ತೀವಿ ಅಷ್ಟೇ, ಪಪ್ಪ ಮಮ್ಮಿ ಮಾತ್ರ ನಮ್ಮನ್ನ ನೋಡ್ಕೊಳ್ತಾರೆ ಅಲ್ವಾ, ನಮ್ದೇನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿ ಮಕ್ಕಳು ಸೈಲೆಂಟ್ ಆಗಿ ಕೂತ್ಕೊಂಡಿದ್ರೆ ಮಕ್ಕಳಿಗೆ ಏನಂತ ಇದೆ, ನಾವೀಗ ತಾನೇ ಓದಿ ಕೇಳಿದ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನಿದೆ, ದೇವರು ಏನಂತೆ, ಮಕ್ಕಳೇ ಕರ್ತನಲ್ಲಿ ನಿಮ್ಮ ತಂದೆ ತಾಯಿಯವರ ಮಾತನ್ನು ಕೇಳಿರಿ. ಯಾರ ಮಾತು ಕೇಳ್ಬೇಕು ನಾವು, ತಂದೆ ತಾಯಿ ಮಾತನ್ನ ಕೇಳಬೇಕು. ನಮಗೆ ಕೊಡುವಂತ ಜವಾಬ್ದಾರಿ ತಂದೆ ತಾಯಿ ಮಾತನ್ನ ಕೇಳಿದ್ರೆ ಇದು ಯುಕ್ತವಾದದ್ದಾಗಿದೆ. ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂಬುದು ವಾಗ್ದಾನದೊಡನೆ ಬಂದಿರುವ ಆಜ್ಞೆ. ಬೇರೆಲ್ಲ ಆಜ್ಞೆ ದೇವರು ಹಾಗೆ ಕೊಟ್ಟಿದ್ದಾರೆ, ಆದ್ರೆ ಆಶೀರ್ವಾದದೊಟ್ಟಿಗೆ, ವಾಗ್ದಾನದೊಟ್ಟಿಗೆ ಕೊಟ್ಟಿರುವಂತ ಆಜ್ಞೆಯನ್ನು, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಿದರೆ ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. You want to live on earth, you want to live, you have to respect your father and mother. Honor your father and mother. ತಂದೆ ತಾಯಿನ ಏನ್ ಮಾಡ್ಬೇಕು, ನೀವು ಗೌರವಿಸಬೇಕು. ನಾವು ವಾಗ್ದಾನ ಸಹಿತ ಬಂದಿರುವಂತಹ ಆಜ್ಞೆಯನ್ನು ನಾವು ಕೈಕೊಂಡು ದೇವರ ಮಕ್ಕಳಾಗಿ ದೇವರ ತಂದೆ ತಾಯಿ ಮಾತನ್ನು ಕೇಳುವಾಗ ದೇವರ ಮಾತನ್ನು ಸಹ ನಾವೇನ್ ಮಾಡ್ತೇವೆ, ಕೇಳುವವರಾಗಿದ್ದೇವೆ. ತಂದೆ ತಾಯಿಗಳ ಮಕ್ಕಳನ್ನು ಹಾಕಿಕೊಂಡು ಮಕ್ಕಳು ದೇವರನ್ನು ಹಾಕಿಕೊಂಡು ಬಾಳುವಂಥದ್ದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಹೀಗೆ ನಾವು ದೇವರ ಮಕ್ಕಳಾಗಿ ಹೆಚ್ಚೆಚ್ಚಾಗಿ ಬೆಳೆಯೋಣ, ವಿಧೇಯತೆಯಾಗಿ ಒಬೀಡಿಯಂಟ್ ಆಗಿ ನಾವು ಬಾಳೋಣ. ಹಾಗಾಗಲಿಕ್ಕಾಗುತ್ತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ಎಲ್ಲ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮನೋಹನ ಹಾಗೆ ನಮ್ಗೆ ಈಗ ಒಂದು ಸಂಸೋನದ ಕಥೆ ಗೊತ್ತಾಯ್ತು.
ಗೊತ್ತಾಯಿತು, ಯೋಹಾನನ ಕಥೆ ಗೊತ್ತಾಯಿತು. ನಾನು ನೀವು ಸಹ ಬೈಬಲಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ ಆಗಿ ನಾನು ನೀವು ಸಹ ಏನಾಗಬೇಕು? ದೇವ ಮಕ್ಕಳಾಗಿ ಬಾಳ್ಬೇಕು. ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಅನುಸರಿಸ್ತಾ ಪಾಮನ್ಗೆ ಒಬೀಡಿಯಂಟ್ ಆಗಿ ವಿಧಿಯ ಮಕ್ಕಳಾಗಿ ನಾವು ಬಾಳ್ಬೇಕಾಗ್ತದೆ. ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ಕಲಿಯೋಣ, ಪ್ರಾರ್ಥನೆ ಮಾಡೋಣ, ದೇವರ ವಾಕ್ಯವನ್ನು ಓದೋಣ, ಹಾಗೂ ದೇವರ ಮಾರ್ಗದಲ್ಲಿ ನಾವು ಬೆಳೆಯೋಣ. ಹಾಗಾಗಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಕ್ಕಳ ಮಿತ್ರನು, ಮಹೋನ್ನತನು, ಮಹಾಪರಿಷತ್ತನು, ಜೀವುಳ್ಳ ದೇವರೇ, ಈ ಕೊಟ್ಟಂತ ವಾಕ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡು. ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನ ಎರಡನೇ ಬರೋಣಕ್ಕೆ ಎಲ್ಲವನ್ನು ಸಿದ್ಧಪಡಿಸುತ್ತಾ ನಿನ್ನ ಮಹಿಮೆಗೋಸ್ಕರ ಜೀವಿಸುವಂತೆ ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸು. ನಿನಗೆ ಸ್ತುತಿಯನ್ನು ಮಾನ ಮಹಿಮೆ ಸಲ್ಲಲಿ. ಎಲ್ಲೋಗಿ ನೀನಾಗಿದ್ಕೊಂಡು, ಮಕ್ಕಳ ಮಿತ್ರನು ನೀನಾಗಿದ್ಕೊಂಡು, ಮಕ್ಕಳ ನಿನ್ನ ಹೇಳುವಾಗ ಆಶೀರ್ವಾದ ಮಾಡಿ ನೀನೇ ಕರುಣೆಯನ್ನು ನೋಡಿ ಕಾಯ್ದು ನಡೆಸಿ ಕಾಪಾಡು. ನಿನ್ನೊಬ್ಬನಿಗೆ ಸ್ತುತಿಯನ್ನು ಮಾನ ಮಹಿಮೆ ಸಲ್ಲಲಿ ಕರ್ತನೇ. ಆಮೇನ್.